ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 23 ಪಾಯಿಂಟ್ಸ್ ಗ್ರೋ ಆಗಿ 81,355 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 1 ಪಾಯಿಂಟ್ ಗ್ರೋ ಆಗಿ 24,836 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ಸ್ ಗ್ರೋ ಆಗಿ 54,406 ಅಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಇವತ್ತು ಆಲ್ ಟೈಮ್ ಹೈ ಟಚ್ ಆಗಿ ಮತ್ತೆ ಡೌನ್ ಆಗಿದೆ. ಒಂದು ಪಾಯಿಂಟಲ್ಲಿ 24,999 ಟಚ್ ಮಾಡಿ ಮತ್ತೆ ಫಾಲ್ ಆಗಿದೆ ಕಂಪ್ಲೀಟ್ ಆಗಿ. ಮಂತ್ ಎಂಡ್ ಆಗೋಕೆ ಇನ್ನೂ 2 ಡೇಸ್ ಇದೆ. ಈ 2 ಡೇಸಲ್ಲಿ 25,000 ಟಚ್ ಆಗುತ್ತಾ ನೋಡಬೇಕು. ನನಗಂತೂ ಹೋಪ್ ಇದೆ, ಯಾಕಂದರೆ ಜೂನ್ ಮಂತಲ್ಲಿ ನಿಫ್ಟಿ 1000 ಪಾಯಿಂಟ್ಸ್ ಮೂವ್ ಆಗಿದೆ. ಅದೇ ಥರ ಜುಲೈ ಮಂತಲ್ಲಿ 1000 ಪಾಯಿಂಟ್ಸ್ ಮೂವ್ ಆಗುತ್ತಾ ಅಂತ. ನಿಮ್ಗೆ ಯಾರಿಗಾದರೂ 25,000 ಕ್ರಾಸ್ ಆಗುತ್ತಾ ಇನ್ನು 2 ಡೇಸಲ್ಲಿ ಅನ್ನಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಾರ್ಕೆಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ನಾಳೆ ಜುಲೈ 30 ಬ್ಯಾಂಕ್ ಆಫ್ ಜಪಾನ್ ಅವ್ರದ್ದು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ, ಆದರೆ ನೋಡಬೇಕು. ಒಂದೊಂದೇ ಕಂಟ್ರೀಸ್ ಏನಾದರೂ ರೇಟ್ ಕಟ್ ಡಿಸಿಷನ್ಸ್ ಏನಾದರೂ ಪಾಸಿಟಿವ್ ಆಗಿ ಕೊಡ್ತಾ ಬಂದರೆ, ರಿಮೈನಿಂಗ್ ಕಂಟ್ರೀಸು ಅದೇ ಥರ ರೇಟ್ ಕಟ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನೆಕ್ಸ್ಟು ರೇಟ್ ಕಟ್ US ಇದೆ, ಅದಾದಮೇಲೆ ಇಂಡಿಯಾ ರೇಟ್ ಕಟ್ ಇದೆ ನೆಕ್ಸ್ಟ್ ಮಂತಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರದ್ದು ಇಂಪ್ಯಾಕ್ಟ್ ಇರುತ್ತೆ. ಇವಾಗಿರೋ ಡೇಟಾ ನೋಡಿಕೊಂಡ್ರೆ CPI ಡೇಟಾ, PCE ಡೇಟಾ, ಜಾಬ್ಸ್ ಡೇಟಾ ಮತ್ತು GDP ಡೇಟಾ ಎಲ್ಲ ಬೆಟರ್ ಆಗಿದೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸೆಪ್ಟೆಂಬರಲ್ಲಿ ರೇಟ್ ಕಟ್ ಇರ್ಬೋದು ಅಂತ. ಆದರೆ ಎಲೆಕ್ಷನ್ ಇರೋದಕ್ಕೇನಾದರೂ ರೇಟ್ ಕಟ್ ಬಗ್ಗೆ ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್. ಜುಲೈ 31 ಇದು ಮೀಟಿಂಗ್ ಆದರೆ ಆಗಸ್ಟ್ 1 ನಮಗೆ ಇದ್ರ ಇಂಪ್ಯಾಕ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಮಾರ್ಕೆಟ್ ಕೀ ಅಪ್ಡೇಟ್: ಓಲಾ IPO ಬರ್ತಾ ಇದೆ. ಇದು IPO ಓಪನ್ ಆಗೋದು ಆಗಸ್ಟ್ 2, ಕ್ಲೋಸ್ ಆಗೋದು ಆಗಸ್ಟ್ 6. ಪ್ರೈಸ್ ಬ್ಯಾಂಡ್ ನೋಡಿಕೊಂಡ್ರೆ 72 ಇಂದ 76 ರೂಪೀಸ್ ಪರ್ ಶೇರ್ ಇರುತ್ತೆ. ಮತ್ತು ಓಲಾ IPO ಅನಾಲಿಸಿಸ್ ವಿಡಿಯೋ 4th ಈವ್ನಿಂಗ್ ಬರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇರೋರು IPOಗೆ ಇನ್ವೆಸ್ಟ್ ಮಾಡೋರು ಈ ವಿಡಿಯೋನ ಚೆಕ್ ಮಾಡಿ, ಇದೇ ಚಾನಲಲ್ಲೇ ಅಪ್ಲೋಡ್ ಆಗುತ್ತೆ. ಏರ್ಟೆಲ್ ಅವರು ಟಾರಿಫ್ ಹೈಕ್ ಮಾಡಿದ್ದಾರೆ, ಪೋಸ್ಟ್ ಪೇಯ್ಡ್ ಅವ್ರಿಗೆ ಮಾತ್ರ. ಮೊನ್ನೆವರೆಗೂ ಪ್ರೀಪೇಯ್ಡ್ ಅವ್ರಿಗೆ ಮಾಡಿದರು, ಇವಾಗ ಪೋಸ್ಟ್ ಪೇಯ್ಡ್ ಅವ್ರಿಗೆ. ಇದರಿಂದ ಇವತ್ತು ಇಂಟ್ರಾಡೇ ಸೆಷನಲ್ಲಿ 2.18% ಡೌನ್ ಆಗಿದೆ. ಯಾಕಂದರೆ ಜಿಯೋದವ್ರಿಗೆ ಪಾಸಿಟಿವ್ ಆಗ್ಬೋದು. ಜಿಯೋ ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ಸ್ಗೆ ಕಂಪೇರ್ ಮಾಡಿದ್ರೆ ಏರ್ಟೆಲ್ ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ಸ್ ಪ್ರೀಮಿಯಮ್ ಆಗಿದೆ. ಅದ್ರ ಜೊತೆಗೆ ಇವಾಗ ಮತ್ತೆ ಪ್ರೈಸ್ ಹೈಕ್ ಮಾಡಿದಾರಲ್ಲ, ಇದರಿಂದ ಏರ್ಟೆಲ್ ಯೂಸರ್ಸ್ ಜಿಯೋಗೆ ಪೋರ್ಟ್ ಆಗೋ ಚಾನ್ಸಸ್ ಇದೆ. ಇನ್ನೂ ಜಿಯೋದವರು ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ ಪ್ರೈಸ್ ಹೈಕ್ ಮಾಡಿಲ್ಲ. ಅದಕ್ಕೆ ಹನಿವೆಲ್ ಆಟೋಮೇಷನ್ ಈ ಕಂಪ್ನಿ ಒಂದು ಲಾಂಗ್ ಟರ್ಮ್ ಡೀಲ್ ಸೈನ್ ಮಾಡಿದೆ ಏರ್ ಇಂಡಿಯಾ ಜೊತೆ. ಜೆನ್ಸೋಲ್ ಇಂಜಿನಿಯರಿಂಗ್ಗೆ ಒಂದು EPC ಆರ್ಡರ್ ಬಂದಿದೆ 463 ಕ್ರೋರ್ಸ್ದು ಗುಜರಾತಿಂದ. ಇವತ್ತು ಮಾರ್ಕೆಟ್ ಅವರ್ಸಲ್ಲಿ ITC ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಜೀವ್ ಪುರಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ITC ಕಂಪ್ನಿಯಿಂದ ಹೋಟೆಲ್ ಬಿಸ್ನೆಸ್ನ ಡಿಮರ್ಜ್ಗೆ ಇನ್ನೂ 6 ಮಂತ್ಸ್ ಆಗುತ್ತೆ. ಜೊತೆಗೆ ಇನ್ನು ಇಯರ್ ಎಂಡ್ ಅಷ್ಟರಲ್ಲಿ ಹೋಟೆಲ್ ಬಿಸ್ನೆಸ್ನ ಮಾರ್ಕೆಟ್ಗೆ ಲಿಸ್ಟ್ ಮಾಡಿ. ಇದು ITCಗೆ ಪಾಸಿಟಿವ್, ಯಾಕಂದರೆ ರೀಸೆಂಟ್ ಟೈಮಲ್ಲಿ ರಿಸಲ್ಟ್ಸ್ ಚೆಕ್ ಮಾಡಿದಾಗೆಲ್ಲ ITC ಗುಡ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದೆ. ಅದೇ ಸೆಗ್ಮೆಂಟ್ ವೈಸ್ ನೋಡ್ಕೊಂಡಾಗ ಹೋಟೆಲ್ ಬಿಸ್ನೆಸ್ಸಿಂದ ಪ್ರಾಫಿಟ್ಸ್ ಅಷ್ಟು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಿಮರ್ಜ್ ಆದರೆ ITC ಬಿಸ್ನೆಸ್ಗೆ ಇನ್ನೂ ಪಾಸಿಟಿವ್ ಆಗಿ ಶೇರ್ ಪ್ರೈಸ್ ಮೂವ್ ಆಗೋ ಚಾನ್ಸಸ್ ಇದೆ. ರಿಸಲ್ಟ್ ಅನೌನ್ಸ್ಮೆಂಟ್: ICICI ಬ್ಯಾಂಕ್ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ ಇನ್ ಇಂಡಿಯಾ. ಬ್ಯಾಂಕ್ ಆಪರೇಷನ್ಸ್ ನೋಡಿಕೊಂಡ್ರೆ 6,371 ಬ್ರಾಂಚಸ್ ಇದೆ, 17,037 ATMs ಇದೆ ಓವರ್ ಆಲ್ ಇಂಡಿಯಾದಲ್ಲಿ. 30% ಬ್ರಾಂಚಸ್ ಮೇನ್ ಸಿಟೀಸಲ್ಲೇ ಇದೆ. ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 20% ಗ್ರೋ ಆಗಿದೆ, EBITDA 3% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 10% ಗ್ರೋ ಆಗಿದೆ, EPS 9% ಗ್ರೋ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು. ಅದಕ್ಕೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಇದು ಲೀಡಿಂಗ್ ಇಂಡಿಯಾ ಬೇಸ್ಡ್ ಫಾರ್ಮಾಸ್ಯೂಟಿಕಲ್ ಕಂಪನಿ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 14% ಗ್ರೋ ಆಗಿದೆ, EBITDA 3%, ನೆಟ್ ಪ್ರಾಫಿಟ್ 1% ಡೌನ್ ಆಗಿದೆ, EPS 1% ಡೌನ್ ಆಗಿದೆ. ಇಯರ್ ಆನ್ ಇಯರಲ್ಲಿ ರಿಸಲ್ಟ್ ಸ್ವಲ್ಪ ಡೌನ್ ಆಗಿದೆ, ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ಥರ್ಡ್ ಲಾರ್ಜೆಸ್ಟ್ PSU ಬ್ಯಾಂಕ್ ಇನ್ ಇಂಡಿಯಾ. ಈ ಬ್ಯಾಂಕ್ ವರ್ಲ್ಡ್ ವೈಡ್ ಪ್ರೆಸೆನ್ಸ್ ಇದೆ. ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 14% ಗ್ರೋ ಆಗಿದೆ, EBITDA 41% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 196% ಗ್ರೋ ಆಗಿದೆ, EPS 196% ಗ್ರೋ ಆಗಿದೆ. ಓವರ್ ಆಲ್ ಎಕ್ಸಲೆಂಟ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು. ಅದಕ್ಕೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. MCX
ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಇದೊಂದು ಮೋನೋಪೋಲಿ ಕಂಪನಿ. ಈ ಕಂಪ್ನಿ ಕಮಾಡಿಟಿ ಡಿರೈವೇಟಿವ್ಸ್ ಟ್ರಾನ್ಸಾಕ್ಷನ್ ಮಾಡುತ್ತೆ. ಯಾವ ಸೆಗ್ಮೆಂಟಲ್ಲಿ ಅಂದರೆ ಮೆಟಲ್, ಎನರ್ಜಿ ಮತ್ತು ಅಗ್ರಿಕಲ್ಚರ್. ಈ ಎಲ್ಲ ಎಕ್ಸ್ಚೇಂಜ್ ಸೆಬಿ ಅಂಡರಲ್ಲಿ ಮಾಡ್ತಾರೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 61% ಗ್ರೋ ಆಗಿದೆ, ಎಬಿಟಾ 1306% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 464%, EPS 463% ಗ್ರೋ ಆಗಿದೆ. ಓವರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ರಿಸಲ್ಟ್ ಅಪ್ಡೇಟ್ ಆದಮೇಲೆ ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅನಂತರಾಜ್ ಇದೊಂದು ಫ್ಯೂಚರ್ ಮಲ್ಟಿ ಬ್ಯಾಗರ್ ಕಂಪನಿ, ಜೊತೆಗೆ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಈ ಕಂಪ್ನಿ ಬಿಸ್ನೆಸ್ ಏನಂದರೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಹಾಸ್ಪಿಟಾಲಿಟಿ, ಅಫೋರ್ಡಬಲ್ ಹೌಸಿಂಗ್, IT ಪಾರ್ಕ್ಸ್, ಡೇಟಾ ಸೆಂಟರ್. ಎಕ್ಸ್ಪೆಷಲಿ ಈ ಡೇಟಾ ಸೆಂಟರ್ಸ್ ಇದೆಲ್ಲ ಇದರಲ್ಲಿ ಬಿಸ್ನೆಸ್ ಕಮ್ಮಿಂಗ್ ಇಯರ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಮಲ್ಟಿ ಬ್ಯಾಗರ್ ಕಂಪನಿ. ಇಷ್ಟು ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 49% ಗ್ರೋ ಆಗಿದೆ, ಎಬಿಟಾ 73%, ನೆಟ್ ಪ್ರಾಫಿಟ್ 82%, EPS 70% ಗ್ರೋ ಆಗಿದೆ. ಓವರ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಎಬಿಟಾ ಸ್ವಲ್ಪ ಡೌನ್ ಆಗಿದೆ. ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಾರ್ಕೆಟಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ ನಡೆದಿದೆ. ಇಂಡಿಯನ್ ಸಿಮೆಂಟ್ಸ್ ಈ ಕಂಪ್ನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.52 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಫೆಡರಲ್ ಬ್ಯಾಂಕ್ ಈ ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 3.8 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದರಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ ನಡೆದಿದೆ. ಯಾಕಂದರೆ ರಿಸಲ್ಟ್ ಅಪ್ಡೇಟ್ ಆದಮೇಲೆ ಜೊತೆಗೆ ರಿಸಲ್ಟ್ ಪಾಸಿಟಿವ್ ಸಹ ಬಂದಿರೋದಕ್ಕೆ ಇವತ್ತು ಮಲ್ಟಿಪಲ್ ಬ್ಲಾಕ್ ಡೀಲ್ ನಡೆದಿದೆ. 1.16 ಮಿಲಿಯನ್ ಶೇರ್ಸ್ ಒಂದು ಮತ್ತು 1.18 ಮಿಲಿಯನ್ ಶೇರ್ಸ್ ಒಂದು ಎಕ್ಸ್ಚೇಂಜ್ ಆಗಿದೆ. ಬಂಧನ್ ಬ್ಯಾಂಕ್ ಈ ಬ್ಯಾಂಕ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಗುಡ್ ರಿಸಲ್ಟ್ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ ಅಪ್ಡೇಟ್ ಆದಮೇಲೆ ಇವತ್ತು ಶೇರ್ ಪ್ರೈಸ್ 12% ಮೂವ್ ಆಗಿದೆ. ಜೊತೆಗೆ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.03 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಈ ಕಂಪ್ಲೀಟ್ ಬ್ಲಾಕ್ ಡೀಲ್ ಅಪ್ಡೇಟ್ ಈವ್ನಿಂಗ್ NSE ಮತ್ತು BSE ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ.